ನಮಸ್ಕಾರ. ಸುಲ್ತಾನ್ಪಳ್ಳ್ಯದ ಗಣೇಶ ಬ್ಲಾಕ್ನಲ್ಲಿ ಇದೇ ಪ್ರಥಮ ಬಾರಿಗೆ ನಾವು ಒಂದು ಊರೊಬ್ಬನ ಮಾಡ್ತಾಯಿದ್ದೀವಿ. 4-5 ದಶಕಗಳ ಹಿಂದೆ ಮಾಡಿದ್ರು ಅನ್ನೋ ಒಂದು ಇದಿತ್ತು, ಬಟ್ ನಾವು ಯಾರೂ ನೋಡಿರಲಿಲ್ಲ. ಸೊ ನಮ್ಮ ಗಣೇಶ ಬ್ಲಾಕ್ನ ಸುತ್ತಮುತ್ತ ಎಲ್ಲ ಏರಿಯಾಗಳಲ್ಲೂ ಲೈಕ್ ದಿನ್ನೂರು ಆಗಿರ್ಬೋದು, ಸುಲ್ತಾನ್ಪಳ್ಳಿ ಆಗಿರ್ಬೋದು, ಕಾವಲ್ ಬೈಸಂದ್ರ, ಮನೋರನ್ಪಳ್ಳ್ಯ, ಈ ಎಲ್ಲ ಊರುಗಳವ್ರೂ ಊರ ಹಬ್ಬ ಮಾಡ್ತಿದ್ದಾಗ ನಾವೆಲ್ಲರೂ ಕೇಳ್ತಿದ್ವಿ ನಮ್ಮೂರಲ್ಲಿ ಏನಕ್ಕೆ ಮಾಡ್ತಾ ಇಲ್ಲ ಅಂತ. ಯಾವುದೇ ಒಂದು ಉತ್ತರ ಇರಲಿಲ್ಲ. ಸೊ ಹಾಗಾಗಿ ಈಗಿನ ಈ ಪೀಳಿಗೆ ಎಲ್ಲರೂ ಸೇರಿ ಅಣ್ಣಮ್ಮ ದೇವಿನ ನಮ್ಮೂರಲ್ಲೂ ತರಬೇಕು, ಆ ತಾಯಿಯ ಒಂದು ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ಅಂಥೇಳಿ ಇದೇ ಪ್ರಥಮ ಬಾರಿಗೆ ನಮ್ಮೂರಲ್ಲೂ ಅದ್ಧೂರಿಯಾಗಿ ಊರಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ಸೊ ಇವತ್ತು ಮಧ್ಯಾಹ್ನ ನಾವು ಅಣ್ಣಮ್ಮ ದೇವಿನ ದೇವಸ್ಥಾನದಿಂದ ಕರ್ಕೊಂಡು ಬಂದಿದ್ದೀವಿ. ನಾಳೆ ಬೆಳಿಗ್ಗೆ 8 ಗಂಟೆಗೆ ದೀಪಾರಾಧನೆ ಇರುತ್ತೆ. ಅದಾದ ನಂತರ ಕುಟುಂಬಗಳಿಂದ ಪೂಜೆ ಇರುತ್ತೆ. ಆ್ಯಂಡ್ ಗುರುವಾರ ಗಣೇಶ ಬ್ಲಾಕ್ನ ಎಲ್ಲ ಬೀದಿಗಳಲ್ಲೂ ಅದ್ಧೂರಿಯಾಗಿ ಮೆರವಣಿಗೆ ಮಾಡಿ ತಾಯಿನ ಬೀಳ್ಕೊಡ್ತಾ ಇದ್ದೀವಿ. ನಮ್ಮೂರ ಹಬ್ಬಕ್ಕೆ ಸ್ವಾಗತ. ಎಲ್ಲರಿಗೂ ಅಣ್ಣಮ್ಮ ದೇವಿ ಉತ್ಸವಕ್ಕೆ ಸ್ವಾಗತ. ನಾಳೆ ಮಧ್ಯಾಹ್ನ ಅನ್ನದಾನ ಇದೆ. ಎಲ್ಲರೂ ಭಕ್ತಾದಿಗಳು ಬಂದು ಪ್ರಸಾದ ತೊಗೊಬೇಕು ಅಂತ ವಿನಂತಿ. ನಾಳೆ ಬೆಳಗ್ಗೆ 8ರಿಂದ 10 ಗಂಟೆವರೆಗೆ ದೀಪಗಳು ನಡೆಸ್ತಾ ಇದ್ದೀವಿ. ಎಲ್ಲರೂ ನಮ್ಮ ವಾರ್ಡಿನ ಎಲ್ಲ ಜನಗಳು ಭಕ್ತಿಗಳು ಬಂದು. ನಮಸ್ಕಾರ ಎಲ್ಲರಿಗೂ. ನಾನು ಸುರೇಖಾ. ಇದು ಸುಲ್ತಾನ್ಪಳ್ಳ್ಯ ಗಣೇಶ ಬ್ಲಾಕ್ನಲ್ಲಿ ಮುನಿನಾಗಪ್ಪ ಅವರ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಮೊದಲನೇ ವರ್ಷ ಕೂರಿಸ್ತಾ ಇರೋದು ಅಣ್ಣಮ್ಮ ದೇವ್ರನ್ನ. ಸೊ ಕುಟುಂಬಸ್ಥರೆಲ್ಲ ಸೇರಿ ಈ ವರ್ಷ ಪೂಜೆ ಮಾಡ್ತಾ ಇದ್ದೀವಿ. ಸೊ ಇದೇ ಥರ ಪ್ರತಿ ವರ್ಷ ಮಾಡೋ ಥರ ದೇವರು ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೋರ್ಕೊಂಡು ಪೂಜೆ ಶುರು ಮಾಡಿದ್ವಿ. ಇದನ್ನು 3 ದಿವಸ ಕಾಲ ಆಚರಿಸ್ತೀವಿ. ಇವತ್ತು ದೇವಿನ ಆಗಮನಿಸಿ ಕೂರಿಸಿದ್ದೀವಿ. ನಾಳೆ ಬಂದು ದೀಪದ ಆರತಿ, ತಂಬಿಟ್ಟು ಆರತಿ ಮಾಡಿ ದೇವಿಗೆ ಆರತಿ ಮಾಡ್ತೀವಿ. ಇನ್ನು ನಾಡಿದ್ದು ಮೆರವಣಿಗೆ ಸಮೇತ ಅಣ್ಣಮ್ಮ ದೇವಸ್ಥಾನದಲ್ಲಿ ವಾಪಸ್ ಕರ್ಕೊಂಡು ಹೋಗ್ತೀವಿ.